ನೋಡಿ, ಜಮೀರ್ ಅವರು ಹೇಳಿರ್ತಕ್ಕಂಥ ಈ ಮಾತೇನಿದೆ ಅತ್ಯಂತ ನಿರಾಧಾರವಾಗಿದೆ ಮತ್ತು ಯಾವುದೇ ಪುಷ್ಟೀಕರಿಸ್ತಕ್ಕಂಥ ಸಂಗತಿಗಳು ಈ ವಿಷಯದಲ್ಲಿ ಇಲ್ಲ. ನಾನು ಜಮೀರ್ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, ನಮ್ಮ BJPಯ 15ರಷ್ಟು ಶಾಸಕರು ಮತ್ತು JDSನ ಶಾಸಕರು ಕಾಂಗ್ರೆಸ್ನ ಸೇರ್ತಾರೆ ಅಂತ ನೀವೇನು ಹೇಳ್ತಾ ಇದ್ದೀರಿ ಅಂದರೆ ನಿಮ್ಮ ಸರ್ಕಾರ ಅಷ್ಟು ದುರ್ಬಲ ಆಯಿತು ಅಂತ ಅರ್ಥ. ಹಂಗಾರೆ ಈಗ BJP ಶಾಸಕರು ಮತ್ತೆ ಬೇಕು ನಿಮಗೆ, JDSನ ಶಾಸಕರು ಕಾಂಗ್ರೆಸ್ನ ಸೇರಬೇಕು ಅಂತಂದರೆ ಅಂದ್ರೆ ನಿಮ್ಮ ಸರ್ಕಾರ ಮಧ್ಯದಲ್ಲಿ ಬಿದ್ದೋಗುತ್ತೆ ಅಂತ ಖಾತ್ರಿ ಆಗಿದೆ. ಹಾಗಾಗಿ BJP ಮತ್ತು JDSನ ಶಾಸಕರನ್ನ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಿ ಪಕ್ಷನ ಸೇರಿಸ್ಕೊಳ್ಳೋಕ್ಕೆ. ಯಾಕೆಂದರೆ ಗ್ಯಾರಂಟಿ ಫೇಲ್ಯೂರ್ ಆಯ್ತು ನಿಮ್ಮದು. ಆಮೇಲೆ SC STಗಳ ಹಣವನ್ನು ಲೂಟ್ ಮಾಡಿದಿರಿ, 25,485 ಕೋಟಿ ರೂಪಾಯಿ. ನಿಮ್ಮ ಶಾಸಕರೇ ನಿಮ್ಮ ಸರ್ಕಾರದ ವಿರುದ್ಧ ಮಾತಾಡ್ತಾರೆ. ಅಲ್ಲಿ ಗ್ಯಾರಂಟಿಗಳಲ್ಲಿ ನಮ್ಮ ಸರ್ಕಾರ ಮುಳುಗೋಗಿದೆ, ಶಾಸಕರಿಗೆ ಅನುದಾನವನ್ನು ಕೊಡೋಕ್ಕಾಗ್ತಾ ಇಲ್ಲ, ನಮ್ಮ ಕಾಂಗ್ರೆಸ್ನ ಶಾಸಕರೇ ಭಾಳ ಬೇಜಾರಾಗಿದ್ದಾರೆ ಅಂತೇಳಿ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ BJPಯ ಮತ್ತು JDSನ 15ರಷ್ಟು ಶಾಸಕರು ನಮ್ಮ ಪಕ್ಷವನ್ನು ಸೇರೋದಕ್ಕಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ದುರ್ಬಲ ಆಗಿದೆ. ಅದಕ್ಕೆ ನೀವು BJP ಮತ್ತು JDSನ ಶಾಸಕರ ಮೇಲೆ ಕಣ್ಣಿಟ್ಟಿದ್ದೀರಾ ಅಂತ ಹೇಳೋದಕ್ಕೆ ಬಯಸ್ತೇನೆ. ಇದು 5 ವರ್ಷ ಕಂಪ್ಲೀಟ್ ಮಾಡೋ ಸರ್ಕಾರ ಅಲ್ಲ, ಇದು ಗ್ಯಾರಂಟಿಯಲ್ಲೂ ವಿಫಲ ಆಗಿದೆ, SC ST ಹಣವನ್ನು ಬಳಕೆ ಮಾಡೋದ್ರಲ್ಲೂ ಕೂಡ ವಿಫಲ ಆಗಿದೆ, ಅವ್ರ ಶಾಸಕರನ್ನ ವಿಶ್ವಾಸದಲ್ಲಿ ಇಟ್ಕೊಳ್ಳೋದ್ರಲ್ಲೂ ವಿಶ್ವಾಸ ಕಳ್ಕೊಂಡಿದೆ. ಆದ್ರಿಂದ ಈ ಸರ್ಕಾರ ಮಧ್ಯದಲ್ಲೇ ಉದುರೋಗಂತ ಸರ್ಕಾರ ಅಂತ ಹೇಳೋದಕ್ಕೆ ಬಯಸ್ತೇನೆ. ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಸುಮಾರು 66 ಕೋಟಿಗಿಂತ ಹೆಚ್ಚು ಜನ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಭಾಗವಹಿಸಬೇಕಾಗಿತ್ತು ಅಂತ ಹೇಳುವಂಥವ್ರ ಸಂಖ್ಯೆನೂ ಕೂಡ ಇನ್ನೂ ಕೋಟ್ಯಾಂತರ ಸಂಖ್ಯೆಯಲ್ಲಿ ಇಡೀ ದೇಶದೊಳಗಡೆ ಇದೆ. ಇನ್ನೊಂದು 25-30 ಕೋಟಿ ಜನ ಇರಬಹುದು. ಅಂದರೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಇರ್ತಕ್ಕಂಥ ಶ್ರದ್ಧೆ ಭಕ್ತಿ 1% ಕೂಡ ಕಡಿಮೆ ಆಗಿಲ್ಲ. ಗಂಗಾ ನದಿ ಬಗ್ಗೆ ಇರ್ತಕ್ಕಂಥ, ಯಮುನಾ ನದಿ ಬಗ್ಗೆ ಇರ್ತಕ್ಕಂಥ, ಭಗವಾನ್ ಶ್ರೀಕೃಷ್ಣನ ಬಗ್ಗೆ, ಭಗವಾನ್ ಶ್ರೀರಾಮನ ಬಗ್ಗೆ, ಭಗವಾನ್ ವಿಶ್ವನಾಥನ ಬಗ್ಗೆ ಇರ್ತಕ್ಕಂಥ ಶ್ರದ್ಧೆ ಒಂದು ಲವಲೇಶವೂ ಕೂಡ ಕಡಿಮೆ ಆಗಿಲ್ಲ. ತಮ್ಮ ಸ್ವಂತ ದುಡ್ಡುಗಳನ್ನು 10,000ದಿಂದ ಹಿಡ್ಕೊಂಡು 1 ಲಕ್ಷ 2 ಲಕ್ಷದವರೆಗೆ ಖರ್ಚು ಮಾಡ್ಕೊಂಡು ಹೋಗಿ ಬರ್ತಾರೆ ಅಂತಂದರೆ ಈ ಬಗ್ಗೆ, ಈ ಒಂದು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಆಸ್ಥೆ ಬಗ್ಗೆ, ಭಕ್ತಿ ಬಗ್ಗೆ ನೋಡಿಬಿಟ್ಟು DK ಶಿವಕುಮಾರ್ ಅವರು ಇತ್ತೀಚೆಗೆ ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು, ಆಮೇಲೆ ಮಹಾಕುಂಭದಲ್ಲಿ ಭಾಗವಹಿಸೋದು, ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದೂರಾಗಿನೇ ಸಾಯ್ತೇನೆ ಅಂತ ಹೇಳಿರುವಂಥ ಸ್ಟೇಟ್ಮೆಂಟು ಇವೆಲ್ಲ ಯಾಕೆ ಬರ್ತಾ ಇದ್ದಾವೆ ಅಂತ ಹೇಳಿದರೆ, ಇವತ್ತು ಹಿಂದೂ ಧರ್ಮದ ಬಗ್ಗೆ ಒಂದು ಸ್ವಲ್ಪನೂ ಕೂಡ ಆಸ್ಥೆ, ಶ್ರದ್ಧೆ, ಭಕ್ತಿ ಕಡಿಮೆ ಆಗಿಲ್ಲ. ಹಾಗಾಗಿ ಅವರಿಗೆ ಇದನ್ನ ಭಯ ಆಗಿದೆ. ಆದ್ರಿಂದ ಅವರು ಈ ಥರದ ಮಾತುಗಳನ್ನು, ಈ ಥರದ ಆಕ್ಟಿವಿಟಿಯನ್ನು ಅವ್ರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಅವರಿಗೆ ಅವರನ್ನ ಈಗ ನಿಮ್ಮ ರಾಜ್ಯಾಧ್ಯಕ್ಷರು ರಾಜ್ಯದಲ್ಲಿ ಆಗುತ್ತೆ, ಅದೇನಾಗುತ್ತೆ ಗೊತ್ತಿಲ್ಲ, ಯಾವ ಕ್ರಾಂತಿ, ಕ್ಷಿಪ್ರ ಕ್ರಾಂತಿ ಆಗುತ್ತೆ ಗೊತ್ತಿಲ್ಲ. ಆದರೆ ಇದು ಕಾಂಗ್ರೆಸ್ಸಿಗೆ ನೀಡಿರ್ತಕ್ಕಂಥ ಒಂದು ದೊಡ್ಡ ಥ್ರೆಟ್ ಅಂತೂ ಹೌದು ಅಂತ ಹೇಳೋದಕ್ಕೆ ಬಯಸ್ತೇನೆ. ಅಂದ್ರೆ ಯಾವ ರೀತಿಯ ಥ್ರೆಟ್? ಈಗ ಉದಾಹರಣೆ, ನಾನು ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ, ಮಹಾಕುಂಭದಲ್ಲಿ ಭಾಗವಹಿಸ್ತೇನೆ. DK ಶಿವಕುಮಾರ್ ಅವರಿಗೆ ಮುಂದೆ ಮುಖ್ಯಮಂತ್ರಿಗಳು ಮಾಡೋದಿಲ್ಲ ಅನ್ನುವಂಥದ್ದು ಏನು ಚರ್ಚೆ ನಡೀತಾ ಇದೆ, ಯಾರು ಸಿದ್ದರಾಮಯ್ಯ ಕಡೆಯವರು ಮುಖ್ಯಮಂತ್ರಿ ಆಗ್ಬೋದು, DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಿಲ್ಲ ಅಂತ ಹೈಕಮಾಂಡ್ ನಿರ್ಣಯ ತೆಗೆದುಕೊಂಡ್ಬಿಡ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಈಶಾ ಫೌಂಡೇಶನ್ ಕಾರ್ಯಕ್ರಮ, ಮಹಾಕುಂಭದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಇವನ್ನೆಲ್ಲ ನೋಡಿದಾಗ ಕಾಂಗ್ರೆಸ್ನ ಹೈಕಮಾಂಡಿಗೆ ನೀಡಿರ್ತಕ್ಕಂಥ ಒಂದು ದೊಡ್ಡ ಥ್ರೆಟ್ ಅಂತ ಹೇಳೋದಕ್ಕೆ ಬಯಸ್ತೇನೆ. ಇದರ ನಡುವೆ, ಈ ಎಲ್ಲ ಬೆಳವಣಿಗೆ ನಡುವೆ ಜಮೀರ್ ಅಹಮದ್ ಸ್ಟೇಟ್ಮೆಂಟ್, ಸಿದ್ದರಾಮಯ್ಯನ ಮುಟ್ಟಕ್ಕೆ ಹೋದ್ರೆ ಭಸ್ಮ ಆಗೋಗ್ತೀರಿ ನೋಡಿ. ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ 5 ವರ್ಷ ನಾವು ಮುಂದುವರಿಸ್ತೀವಿ, DK ಶಿವಕುಮಾರ್ ಅವರಿಗೆ ಮಾಡೋದಿಲ್ಲ ಮುಖ್ಯಮಂತ್ರಿಯನ್ನಾಗಿ. ಹಾಗಾಗಿ ಸಿದ್ದರಾಮಯ್ಯ ಅವ್ರನ್ನ ಮುಟ್ಟಕ್ಕೆ ಬರಬೇಡಿ, ನಾವು ಮುಖ್ಯಮಂತ್ರಿ ಕಡೆ ಇದ್ದೀವಿ, ನೀವೇನಾದ್ರು ಮುಟ್ಟಕ್ಕೆ ಬಂದರೆ ಸರ್ಕಾರ ಉದುರೋಗುತ್ತೆ, ಸರ್ಕಾರ ಬಿದ್ದೋಗುತ್ತೆ ಅನ್ನುವಂಥ ಸಂದೇಶನ ಜಮೀರ್ ಅವರು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.